ನುಡಿಗಟ್ಟುಗಳು ಮತ್ತು ಅರ್ಥ ವಿವರಣೆ. ಅಡ್ಡ ಹಾದಿ ಹಿಡಿ ಎಂದರೆ ಕೆಟ್ಟ ಅಭ್ಯಾಸ ಕಲಿ. ಅಜ್ಜಿ ಕತೆ ಎಂದರೆ ಕಲ್ಪಿತ ಕತೆ. ಅನ್ನದ ಹಾದಿ ಹಿಡಿ ಎಂದರೆ ಸ್ವಾವಲಂಬಿಯಾಗಿ ನಿಲ್ಲು. ಮಂಗಳ ಹಾಡು ಎಂದರೆ ಕೊನೆಗೊಳಿಸು. ಬಾದರಾಯಣ ಸಂಬಂಧ ಎಂದರೆ ದೂರದ ನೆಂಟಸ್ತಿಕೆ. ನಿನ್ನ ಬೇಳೆ ಬೇಯುವುದಿಲ್ಲ ಎಂದರೆ ನಾನು ನಿನ್ನ ಮಾತಿಗೆ ಬೆಲೆ ಕೊಡುವುದಿಲ್ಲ. ಆಕಾಶಕ್ಕೆ ಏಣಿ ಹಾಕುವುದು ಎಂದರೆ ತನ್ನ ಯೋಗ್ಯತೆಗೆ ಮೀರಿ ಆಸೆ ಪಡುವುದು. ಅಳಿಲು ಸೇವೆ ಎಂದರೆ ತಮ್ಮ ಸಾಧನೆಯನ್ನು ವಿನಮ್ರವಾಗಿ ಒಪ್ಪಿಕೊಳ್ಳುವುದು. ಉಗುರಲ್ಲಿ ಹೋಗುವುದಕ್ಕೆ ಕೊಡಲಿ ಎತ್ತಿದರು ಎಂದರೆ ಸುಲಭವಾಗಿ ಅಥವಾ ಅಲ್ಪಕಾಲ ಅಥವಾ ಕಡಿಮೆ ಖರ್ಚು ಅಥವಾ ಕಡಿಮೆ ಶ್ರಮಗಳಲ್ಲಿ ಆಗುವ ಕೆಲಸಕ್ಕೆ ಅತಿಯಾಗಿ ಕಾಲ, ಹಣ, ಶ್ರಮ ವೇಸ್ಟ್ ಮಾಡುವುದು. ಇಹ ಯಾತ್ರೆ ಮುಗಿಸಿದರು ಎಂದರೆ ವಿಧಿವಶರಾದರು ಅಥವಾ ತೀರಿಕೊಂಡರು. ಕಣ್ಣಿಡು ಎಂದರೆ ಗಮನಿಸು. ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡಿದ್ದರು ಎಂದರೆ ಎಚ್ಚರಿಕೆಯಿಂದ ಗಮನಿಸುವುದು. ಕಪಾಳ ಮೋಕ್ಷ ಎಂದರೆ ಕೆನ್ನೆಗೆ ಏಟು. ಕಾಲಿಗೆ ಬುದ್ಧಿ ಹೇಳು ಎಂದರೆ ಓಡಿ ಹೋಗು. ಕಟ್ಟು ಎಂದರೆ ಅಂಗಲಾಚಿ ಬೇಡಿಕೊ. ಕಾಮಾಲೆ ಕಣ್ಣು ಎಂದರೆ ಸದಾ ಅನುಮಾನಿಸುವ ಸ್ವಭಾವ. ಕರಳು ಕತ್ತರಿಸು ಎಂದರೆ ದುಃಖ ಉಂಟಾಯಿತು. ಕಪಾಳ ಮೋಕ್ಷ ಎಂದರೆ ಕೆನ್ನೆಗೆ ಏಟು. ಕಣ್ಣಿಗೆ ಹಬ್ಬ ಅಥವಾ ಕರ್ಣ ರಸಾಯನ ಎಂದರೆ ಕಣ್ಣು ಕಿವಿಗಳಿಗೆ ಸಂತೋಷ ತರಬಲ್ಲ ಸಾಧನಗಳು. ನಾಯಿ ಕೊಡೆಗಳಂತೆ ಹುಟ್ಟಿಕೊಂಡಿವೆ ಎಂದರೆ ಅಣಬೆಗಳಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಹುಟ್ಟಿಕೊಂಡಿವೆ. ಧರ್ಮದೇಟುಗಳು ಎಂದರೆ ಸಾರ್ವಜನಿಕರಿಂದ ಏಟುಗಳು. ಕಣ್ರೆಪ್ಪೆಯ ಮೇಲ್ದಿಸಿಕೊಳ್ಳುವುದು ಎಂದರೆ ಪ್ರೀತಿ ಕಾಳಜಿ ವಹಿಸುವುದು. ತಲೆ ಬೋಳಿಸಿಕೊಂಡರು ಎಂದರೆ ವ್ಯರ್ಥವಾಗಿ ಖರ್ಚು ಮಾಡಿಕೊಂಡರು. ಕಿಮಕ್ ಕಮಕ್ ಅನ್ನಲಿಲ್ಲ, ಮೌನ ಅಥವಾ ನಿರುತ್ತರ. 7ನೇ ತಿಂಗಳಿನಲ್ಲಿ ಹುಟ್ಟಿದವರು ಎಂದರೆ ಅವಸರ ಪ್ರಕೃತಿಯುಳ್ಳವರು. ಉಪ್ಪಿಲ್ಲ ಹುಳಿಯಿಲ್ಲ ಎಂದರೆ ಸ್ವಾರಸ್ಯವಲ್ಲದ ಸಂಗತಿ. ಒಗ್ಗರಣೆ ಹಾಕುವುದು ಅಥವಾ ಎತ್ತಿ ಕಟ್ಟುವುದು ಎಂದರೆ ಘರ್ಷಣೆಗೆ ಪ್ರೇರೇಪಿಸುವುದು. ಎಳನಿಂಬೆಕಾಯಿ ಎಂದರೆ ಅನಾನುಭವಿ ಅಥವಾ ಕಿರಿಯ ಅಥವಾ ಕೈಲಾಗದವ. ಎತ್ತಿದ ಕೈ ಎಂದರೆ ನಿಪುಣತೆ. ಎದೆ ಮೇಲೆ ಕುಳಿತು ತಲೆ ಮೇಲೆ ಕುಳಿತು ಹೇಳುವುದು ಎಂದರೆ ಅವಸರಪಡಿಸುವುದು. ಓರೆ ಹಚ್ಚು ಎಂದರೆ ಪರೀಕ್ಷಿಸು. ಕೆಂಡಕಾಯ ಎಂದರೆ ಸಿಟ್ಟಾಗುವುದು. ತುಂಬಿದ ಕೊಡ ಎಂದರೆ ನಿಜವಾದ ಜ್ಞಾನಿ. ಮಂಕುಬೂದಿ ಎರಚಿದರು ಎಂದರೆ ಮರಳು ಮಾಡಿದರು. ಬೆನ್ನು ತಟ್ಟು ಎಂದರೆ ಪ್ರೋತ್ಸಾಹಿಸು. ಬುರುಡೆ ಬಿಡು ಅಥವಾ ರೈಲು ಬಿಡು ಎಂದರೆ ಸುಳ್ಳು ಹೇಳುವುದು ಹಾದಿ. ಬೀದಿ ರಂಪ ಎಂದರೆ ಹಗರಣ ಮಾಡುವುದು. ಹೊಟ್ಟೆ ಮೇಲೆ ಹೊಡಿ ಎಂದರೆ ಇನ್ನೊಬ್ಬ ಸಂಪಾದನೆಗೆ ಅಡ್ಡಪಡಿಸು. ಶುಕ್ರ ದೆಸೆ ಎಂದರೆ ಒಳ್ಳೆಯ ಕಾಲ. ನಡು ನೀರಿನಲ್ಲಿ ಕೈ ಬಿಟ್ಟು ಹೋದರು ಎಂದರೆ ಕೆಲಸದಲ್ಲಿ ಅರ್ಧಂಬರ್ಧ ಕೈಕೊಟ್ಟರು. ತಲೆ ಮೇಲೆ ಕುರಿಸಿಕೋ ಎಂದರೆ ಅತಿ ಮುದ್ದು ಮಾಡು. ಕಿವಿ ನೆಟ್ಟಗಾಯಿತು ಎಂದರೆ ಆಸಕ್ತಿ ಅಥವಾ ಕುತೂಹಲ ಮೂಡಿಸು. ಕುಡಿದ ನೀರು ಅಲುಗದೆ ಎಂದರೆ ಕಿಂಚಿತ್ತು ಶ್ರಮವಿಲ್ಲದೆ. ಕುತ್ತಿಗೆಗೆ ಕಟ್ಟಿದರು ಅಂದರೆ ಹೊಣೆ ಹೊರಸಿದರು. ಕಚ್ಚೆ ಹರುಕ ಅಂದರೆ ವ್ಯಭಿಚಾರಿ. ಕಿವಿ ಕಚ್ಚಿದವರು ಮೀನ್ಸ್ ಚಾಡಿ ಹೇಳಿದರು. ಖಾರವಾಗಿದ್ದಾರೆ ಎಂದರೆ ಕೋಪ ಬೇಸರಗೊಂಡಿದ್ದಾರೆ. ಗಗನ ಕುಸುಮ ಎಂದರೆ ಬಿಸಿಲು ಕುದುರೆ, ಆಕಾಶದೀಪ, ಗಾಳಿಗೋಪುರ ಅಥವಾ ಹಗಲುಗನಸು ಅಥವಾ ಕೈಗೆಟಕದ ವಸ್ತುಗಳು ಅಥವಾ ವ್ಯಕ್ತಿಗಳು. ಗಾಳಿ ಬಂದಾಗ ತೂರಿಕೋ, ಅವಕಾಶ ಬಂದಾಗ ಉಪಯೋಗಿಸಿಕೋ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಎಂದರೆ ಅಶಕ್ತದ ಮೇಲೆ ಪ್ರಬಲರ ದಾಳಿ. ಚಕಾರ ಎತ್ತಲಿಲ್ಲ ಎಂದರೆ ಆಕ್ಷೇಪಿಸಲಿಲ್ಲ. ಅವರ ಜುಟ್ಟು ಇವರ ಕೈಯಲ್ಲಿದೆ, ಅವರ ಮೇಲೆ ಇವರು ಹಿಡಿತ ಸಾಧಿಸಿದ್ದಾರೆ. ಗೋಸುಂಬೆತನ ಪ್ರವರ್ತನೆಗಳು ಅಥವಾ ವರ್ತನೆಗಳನ್ನು ಪದೇ ಪದೇ ಬದಲಾಯಿಸುವುದು. ಹೊಟ್ಟೆಗೆ ತಣ್ಣೀರು ಬಟ್ಟೆ, ಉಪವಾಸ ಬೀಳುವುದು. ಹೆಣ ಭಾರ, ವಿಪರೀತ ಭಾರ. ಹೊಸ ನೀರು ಹಳೆ ನೀರು ಕೊಚ್ಚಿತು. ಹೊಸ ಪ್ರತಿಭಾವಂತರ ಆಗಮನದಿಂದ ಹಳಬರು ಬೆಲೆ ಕಳೆದುಕೊಳ್ಳುವುದು. ಮೂಲೆ ಗುಂಪಾದರು, ತಿರಸ್ಕಾರಕ್ಕೆ ಒಳಗಾದರು. ಹೊಟ್ಟೆಗೆ ಬೆಂಕಿ ಬಿದ್ದಂತಾಯಿತು, ಸಂಕಟವಾಯಿತು ಅಥವಾ ದುಃಖವಾಯಿತು. ಬೀದಿ ಪಾಲಾದರು, ನಿರ್ವಾಸಿರಾದರು. ಊರಿಗೆ ಆಳಲ್ಲ, ಸ್ಮಶಾನಕ್ಕೆ ಹೆಣವಲ್ಲ, ನಿಷ್ಪ್ರಯೋಜಕ. ಕೈ ಸಡಿಲ ಬಿಡು, ಧಾರಾಳವಾಗಿರು. 2 ಬಗೆ ದ್ರೋಹ ಮಾಡು. ಕಿಡಿಕಾರು ಎಂದರೆ ಸಿಟ್ಟಾಗುವುದು. ಕಾಳು ಹಾಕುವುದು ಎಂದರೆ ಆಮಿಷ ತೋರಿಸುವುದು. ಕೆಂಪೆ ಮುಳುಗಿಸಿದರು ಎಂದರೆ ಅನಾಹುತ ಮಾಡಿದರು. ಬಣ್ಣದ ಬೀಸಣಿಗೆ ಎಂದರೆ ಅಲಂಕಾರ ಪ್ರಿಯೆ ಅಥವಾ ಅಲಸಿ ಜನ್ಮ ಜಾಲಾಡು, ಪ್ರಮುಖ ಪ್ರಕಾಶನ ಮಾಡು. ಸೊ ಬಣ್ಣದ ಬೀಸಣಿಗೆ ಮೀನ್ಸ್ ಅಲಂಕಾರ ಪ್ರಿಯೆ. ಹಲಸಿ ಜನ್ಮ ಜಾಲಾಡು ಅಂತ ಹೇಳಿದರೆ ಪ್ರಮುಖ ಪ್ರಕಾಶನ ಮಾಡು. ಮಂಗಳಾರತಿ ಎತ್ತು,
ಅವಮಾನಿಸುವುದು, ನಿಂದಿಸುವುದು. ಹುರಿಯುವ ಮನೆಗಳ ಹಿರಿದರು, ಇತರರ ಕಷ್ಟಗಳಿಂದ ಲಾಭ ಮಾಡಿಕೊಂಡವರು. ಹುಬ್ಬಿ ಹೋದರು, ಹೊಗಳಿಕೆಗೆ ಮರುಳಾದರು. ತಿಂದ ಮನೆ ಜಂತೆ ಎಣಿಸುವುದು, ವ್ಯರ್ಥ ಕಾಲಹರಣ. ಮೂಲಕ್ಕೆ ಮೂರೇ ಕಾಲು ಎಂದು ವಾದಿಸುವುದು, ಮಂಡು ಹಠ ಮಾಡುವುದು. ಸಿಂಹಾವಲೋಕನ ಅಥವಾ ಪಕ್ಷಿ ನೋಟ, ಎತ್ತರದ ಸ್ಥಳದಲ್ಲಿ ನಿಂತು ಸುತ್ತಲೂ ನೋಡುವುದು.